ನಮ್ಮ ರಾಜ್ಯಕ್ಕೆ ಏನು ನಾವು ತೆರಿಗೆ ಕಟ್ತಿದ್ದೀವಿ ಅದು ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ ಯಾರೋ ಸೆಂಟ್ರಲಿಂದ. ಅದೇ ನಮ್ಮ ರಾಜ್ಯದ BJP ನಾಯಕರು ಬೊಬ್ಬೆ ಹೊಡಿತಾರೆ, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಬೇರೆಯವ್ರು ಬೇಡ ಸರ್, ನಾನು ಕಟ್ತಾರೆ ಟ್ಯಾಕ್ಸಲ್ಲಿ ನನಗೆ ಸಂಪೂರ್ಣವಾಗಿ ನಾನು ಕಟ್ಟೋ ಟ್ಯಾಕ್ಸನ್ನು ಕೊಡಲಿ. ಯಾಕೆ ಕೊಡಲ್ಲ ಇವರು? ನಾವು ಕಟ್ಟೋ ಟ್ಯಾಕ್ಸನ್ನು ನಮ್ಗೆ ಯಾಕೆ ಮಲತಾಯಿ ಧೋರಣೆ ಮಾಡ್ತಾರೆ? ನಾವು ಕಟ್ಟೋಂಥ ಟ್ಯಾಕ್ಸನ್ನು ನಮಗೆ ಹಿಂತಿರುಗಿಸ್ಕೊಡ್ಬೇಕು. ಆಮೇಲೆ ಈ ಮೋದಿ ಸಾಹೇಬ್ರದ್ದು ಒಂದು ವಿಚಾರ ಹೇಳ್ಬಿಡ್ತೀನಿ ಕೇಳ್ರಿ. SS ಪಪ್ಪ ಈಟಿಂಗ್ ಶುಗರ್ ನೋ ಪಪ್ಪ, ಎನಿ ಡೆವಲಪ್ಮೆಂಟ್ ನೋ ಪಪ್ಪ, ಎನಿ ಅಗ್ರಿಕಲ್ಚರ್ ಇಂಪ್ರೂವ್ಮೆಂಟ್ ನೋ ಪಪ್ಪ, ಎನಿ ಎಜುಕೇಷನ್ ಇಂಪ್ರೂವ್ಮೆಂಟ್ ನೋ ಪಪ್ಪ, ಓಟ್ ಚೋರ್ ಕನ್ಫರ್ಮ್ ಪಪ್ಪ. ಏನು ಕರ್ನಾಟಕದಲ್ಲಿ ಓಟ್ ಚೋರಿ ಕೆಲಸ ಮಾಡ್ಕೊಂಡು ಯಾವತ್ತೂ ಅವರು ಮುಂದೆಗಡೆ ಬಾಗಿಲಿಂದ ಅಧಿಕಾರಕ್ಕೆ ಯಾವತ್ತೂ ಬಂದಿಲ್ಲ. ಅವರು ಬಂದಿರೋದು ಎಲ್ಲ ಹಿಂದೆಗಡೆ ಬಾಗಿಲಿಂದನೇ ಬಂದಿರೋದು. ಅವರು ಯಾವತ್ತೂ ಬಹುಮತದಿಂದ ಗೆದ್ದು ಸರ್ಕಾರ ರಚನೆ ಮಾಡಿಲ್ಲ. ಏನು ಕರ್ನಾಟಕ ಜನ ಕಾಂಗ್ರೆಸ್ಗೆ ಬಹುಮತ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಅವರಿಗೆ ಕೆಲಸ ಮಾಡಿಕೊಡೋದ್ರಲ್ಲಿ ಕಾಂಗ್ರೆಸ್ನ ನಾಯಕರಲ್ಲದೆ ಕಾರ್ಯಕರ್ತರಿಗೆ, ನನ್ನಂಥ ಸಾಮಾನ್ಯ ಒಬ್ಬ ಕಾರ್ಯಕರ್ತನಿಗೆ ತುಂಬ ಖುಷಿ ಇದೆ. ಏನು ನಮ್ಮ ನಾಯಕರು ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರೋ ಅದು ಸಂಪೂರ್ಣವಾಗಿ ಜನಸಾಮಾನ್ಯರಿಗೆ ತಲುಪಿಸೋದ್ರಲ್ಲಿ ಕಾಂಗ್ರೆಸ್ ಪಕ್ಷ ಯಶಸ್ವಿ ಆಗಿದೆ. ನನ್ನಂಥ ಸಾಮಾನ್ಯ ಕಾರ್ಯಕರ್ತನಿಗೆ ತುಂಬ ಖುಷಿಯಾಗಿದೆ ಸರ್. ಇದೇ ಅಶೋಕಣ್ಣವ್ರ ಸಮೇತ ಹೇಳೋರು, BJP ಹಲವಾರು ನಾಯಕರು ಹೇಳೋರು, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರು ಯಾವ ಗ್ಯಾರಂಟಿನೂ ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ, ಅವರು ನೀಡ್ಸ್ ಎಲ್ಲ ಎಲೆಕ್ಷನ್ ರಿಸಲ್ಟ್ ಗೆದ್ದ ತಕ್ಷಣ ಕೈ ಕೊಟ್ಟು ಹೋಗ್ತಾರೆ ಜನಕ್ಕೆ ಅಂತ ಸುಳ್ಳು ಮಾಹಿತಿನ ತಪ್ಪಿದ್ರು. ಅದೇ ನಮ್ಮ ನಾಯಕರು ನಮ್ಮ ರಾಜ್ಯದಲ್ಲಿ ನಾವು ಏನು ಕೊಡುಗೆಗಳನ್ನ ಏನು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ವೋ ಅದೇ BJP ಗೌರ್ಮೆಂಟು ಎಲ್ಲ ರಾಜ್ಯದಲ್ಲೂ ಅನೌನ್ಸ್ ಮಾಡ್ಕೊಂಡು ಪ್ರಮೇಳಕ್ಕೆ ಮುಂದೂಡಿಕೊಂಡು ಚುನಾವಣೆಗೆ ಹೋಗಿದ್ದಾರೆ. ಏನು ಕಾಂಗ್ರೆಸ್ ಪಕ್ಷವನ್ನು ಜೆರಾಕ್ಸ್ ಮಾಡ್ಕೊಂಡು ಅವರು ಚುನಾವಣೆಗೆ ಹೋಗಿದ್ದಾರೆ. ಸೊಮ್ಮೆ ನಾವಂತೂ BJP ಜೆರಾಕ್ಸ್ ಮಾಡಿಲ್ಲ, BJPನೇ ನಮ್ಮ ಪಕ್ಷ ಜೆರಾಕ್ಸ್ ಮಾಡಿದೆ. ಯಾಕೆ ಈ ಉದ್ದೇಶ ಹೇಳ್ತಿದ್ದೀವಿ ಅಂದರೆ, ಏನು ಗ್ಯಾರಂಟಿ ಸಮಿತಿಗಳನ್ನ ವಿರೋಧ ಮಾಡೋರು ಇವತ್ತು ಅವರೇ ಪ್ರಮಾಣವಳಿಕೆಗೆ ಅವರೇ ಸೇರಿಸ್ಕೊಂಡು ಜನಗಳ ಮುಂದೆ ಹೋಗ್ತಾರೆ. ಹೆಂಗೆ ಹೋಗ್ತಾ ಇದ್ದಾರೆ, ಯಾಕೆ ಹೋಗ್ತಾ ಇದ್ದಾರೆ? ಏನು ಉದ್ಯೋಗ ಖಾತ್ರಿಯಲ್ಲಿ ಇದು ಉದ್ಯೋಗ ಖಾತ್ರಿದು ಏನಕ್ಕೆ ಬೇಕಾಗಿತ್ತು ಸರ್? ಅದ್ರ ಬದ್ಧವಾಗಿ ಬೇರೆ ಅವರು ಒಂದು ಕಾರ್ಯಕ್ರಮ ಕೊಡಲಿ. ನಾವು ಕಾಂಗ್ರೆಸ್ ಕಾರ್ಯಕರ್ತ ಆಗಿರ್ಬೋದು, ನಾನು ಒಬ್ಬ ಪ್ರಜೆಯಾಗಿ ಸ್ವಾಗತ ಕೋರ್ತೀನಿ ಅವ್ರಿಗೆ. ಅದನ್ನು ಬಿಟ್ಟು ಕಾಂಗ್ರೆಸ್ ಮಾಡಿರೋಂಥ ಪಕ್ಷಗಳನ್ನ, ಜನ ಮೆಚ್ಚೋಂಥ ಕೆಲಸಗಳನ್ನ ಇವರು ಜನಗಳಿಂದ ದೂರ ಮಾಡ್ತಾ ಇದ್ದಾರೆ. ಅದು ತುಂಬ ಮೋಸ ಮಾಡ್ತಾ ಇದ್ದಾರೆ BJP ಅವರು. ವಿಶೇಷವಾಗಿ ನಮ್ಮ ರಾಜ್ಯದ ಯುವಕರಿಗೆ ನನ್ನ ವೈಯಕ್ತಿಕವಾಗಿ ನಾನೊಬ್ಬ ಕರ್ನಾಟಕದ ಪ್ರಜೆಯಾಗಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕೆಂದರೆ ನಾನೊಬ್ಬ ಕಾರ್ಯಕರ್ತಾಗಿ ರಿಕ್ವೆಸ್ಟ್ ಮಾಡ್ಕೊಳಲ್ಲ. ದಯಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಯುವಕರಿಗೆ ಒಂದು ಮನವಿ ಕೊಡ್ತಾ ಇದ್ದೀನಿ. ಏನಪ್ಪ ಕರೆ ಕೊಡ್ತಾ ಇದ್ದೀನಿ ಅಂದರೆ, ಈ ದಿನ ಕರೆ ಕೊಡ್ತಾ ಇದ್ದೀನಿ ಅಂದರೆ, ಏನು GBA ಎಲೆಕ್ಷನ್ನು, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ತಾ ಇದ್ದಾವೋ, ದಯಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಬೆಂಬಲಿಸಿ ಆಯ್ಕೆ ಮಾಡಿ. ಯಾಕೆ ಅಂದರೆ ಇದು ಒಂದು ಟಾಸ್ಕ್ ಆಗಿಬಿಟ್ಟಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಏನು GBI ಸದಸ್ಯರುಗಳು ಮತ್ತು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಸದಸ್ಯರು ಅತಿ ಹೆಚ್ಚು ಬಹುಮತದಲ್ಲಿ ಗೆದ್ದಿದ್ದಾರೆ ಅಂದರೆ, ನಮ್ಮ ಸರ್ಕಾರ ಇರೋದರಿಂದ ಈ ಸ್ಥಳೀಯ ಮಟ್ಟದ ಚುನಾವಣಾ ಅಧಿಕಾರಿಗಳು ಮತ್ತು ಇವರು ಎಲ್ಲ ಸೇರ್ಕೊಂಡು ಅಭಿವೃದ್ಧಿ ಮಾಡೋಕ್ಕೆ ಒಳ್ಳೆಯ ಅವಕಾಶ ಆಗುತ್ತೆ.